ಜನಪ್ರತಿನಿಧಿಗಳು ಚರ್ಚೆ ಮಾಡಬೇಕಾಗಿರೋದು ಎಂಥ ವಿಚಾರ ಗೊತ್ತಾ? ನಾವು ಈಗ ಹೇಳೋಕೆ ಹೊರಟಿರೋ ಸುದ್ದಿ ಇದೆಯಲ್ಲ, ಇಂಥ ವಿಚಾರನ ಚರ್ಚೆ ಮಾಡಬೇಕು, ಪ್ರಶ್ನೆ ಮಾಡಬೇಕು. ಅದು ಬಿಟ್ಟು ನಿನ್ನೆಯಿಂದ ನಾವು ಗಮನಿಸ್ತಲೇ ಇದ್ದೀವಿ, ಪ್ರಶ್ನೆ ಮಾಡ್ತಲೇ ಇದ್ದೀವಿ. ಅದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನಾವು ಬಿಡೋದಿಲ್ಲ. ಇದನ್ನ ನಾಸಿರ್ ಹುಸೇನ್ ಅವರ ವರ್ತನೆ ಸರಿ ಹೋಗೋವರೆಗೂ ಅಥವಾ ಅವರ ಪಕ್ಷದಿಂದ ಅವ್ರ ವರ್ತನೆ ಬಗ್ಗೆ ಸಮರ್ಥನೆ ಆಚೆ ಬರೋವರೆಗೂ ರಿಪಬ್ಲಿಕ್ ಕನ್ನಡ ಬಿಡೋದಿಲ್ಲ. ಸದ್ಯಕ್ಕೆ ಅದಕ್ಕಿಂತ ಬಹಳ ಮುಖ್ಯವಾದ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ, ಎಸ್ಪೆಷಲಿ ರಾಜ್ಯದ ಆಡಳಿತವನ್ನ ನಡೆಸ್ತಾ ಇರುವ ಕಾಂಗ್ರೆಸ್ ಪಕ್ಷದ ಮುಂದಿಡೋ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಮಕ್ಕಳು, ಶಾಲೆಗೆ ಹೋಗೋ ಪುಟ್ಟ ಪುಟ್ಟ ಮಕ್ಕಳು ಈಗಲೂ ಕೂಡ ಮೂಲಭೂತ ಸೌಕರ್ಯದಿಂದ ಎಷ್ಟರ ಮಟ್ಟಿಗೆ ವಂಚಿತರಾಗಿದ್ದಾರೆ ಅನ್ನೋದಕ್ಕೆ ಈಗ ನಾವು ಹೇಳಲಿಕ್ಕೆ ಹೊರಟಿರುವ ಈ ಸುದ್ದಿ ಜೀವಂತ ಉದಾಹರಣೆ. ಮಕ್ಕಳ ಭವಿಷ್ಯದ ಬಗ್ಗೆ, ಅವರ ಪ್ರಾಣದ ಬಗ್ಗೆ ನಿಜಕ್ಕೂ ಕೂಡ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಸಚಿವರಿಗೆ ಕಾಳಜಿ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ ಯಾದಗಿರಿಯ ಮಕ್ಕಳು. ಏನಾಗ್ತಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಗ್ಯಾರಂಟಿಗಳು, ಆ ಗ್ಯಾರಂಟಿ ಈ ಗ್ಯಾರಂಟಿ ಕೊಟ್ಟು ಜನರನ್ನ ನಾವು ಸಮಾಜವನ್ನ ಕಲ್ಯಾಣದ ಪಥದತ್ತ ಕೊಂಡೊಯ್ತೀವಿ ಅಂತಾರಲ್ಲ, ಎಲ್ಲಿದೆ ಕಲ್ಯಾಣ? ಯಾದಗಿರಿಯ ಅಬ್ದುಲ್ ಕಲಾಂ ವಸತಿ ಶಾಲೆ, ಗುರುಮಟ್ಕಲ್ ತಾಲೂಕಿನ ಬಾಲ್ಖೇಡ್ ಶಾಲೆಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಅಲ್ಲಿನ ಸಿಬ್ಬಂದಿಗಳದ್ದು ಅಂದ್ರೆ, ಪುಟ್ಟ ಮಕ್ಕಳು, ಅವರ ಪ್ರಾಣಕ್ಕೆ ಕಿಂಚಿತ್ತೂ ಬೆಲೆ ಇಲ್ಲ. ಪ್ರತಿ ಕ್ಷಣ ಕೂಡ ಮಕ್ಕಳ ಪ್ರಾಣ ಆಪತ್ತಿನಲ್ಲೇ. ಯಾಕೆ ಅನ್ನೋದನ್ನ ದೃಶ್ಯ ಸಮೇತ ನಿಮ್ಮ ಮುಂದೆ ಇಡ್ತೀವಿ ನಾವು. ಅಪಾಯಕಾರಿ ರೀತಿಯಲ್ಲಿ ಮಕ್ಕಳನ್ನ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ದೃಶ್ಯ. ವಸತಿ ಶಾಲೆಯ ಮಕ್ಕಳನ್ನ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಕ್ರೂಸರ್ ವಾಹನದ ಮೇಲ್ಗಡೆ ಕೂರಿಸಿ. ಒಂದು ಮಿನಿಮಮ್ ಪ್ರೊಟೆಕ್ಷನ್ ಇಲ್ಲ. ರಸ್ತೆಗಳ ಪರಿಸ್ಥಿತಿ ಯಾದಗಿರಿ ಭಾಗದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ನಾನು ವಿಶೇಷವಾಗಿ ವಿವರಣೆ ನೀಡೋ ಅವಶ್ಯಕತೆನೇ ಇಲ್ಲ. ಅಂಥ ರೋಡ್ನಲ್ಲಿ ಕುರಿಗಳ ಪ್ರಾಣಕ್ಕೂ ಬೆಲೆ ಇದೆ. ಅವನ್ನೂ ಕೂಡ ಈ ರೀತಿಯಾಗಿ ತುಂಬೋದಿಲ್ಲ ಇತ್ತೀಚೆಗೆ. ಆದರೆ ಮಕ್ಕಳನ್ನ ಕ್ರೂಸರ್ ವಾಹನದ ಮೇಲೆ ಕೂರಿಸ್ಕೊಂಡು ಹೋಗ್ತಿರೋದು ನೋಡಿ. ಚಿಕ್ಕ ಎಡವಟ್ಟಾದರೂ ಕೂಡ ಮಕ್ಕಳ ಪ್ರಾಣ ಯಾವ ಮಟ್ಟದಲ್ಲಿ ಅಪಾಯದಲ್ಲಿದೆ ಅಂತ ಹೇಳಿ ಇದ್ರ ಬಗ್ಗೆ ಮಾತನಾಡಿ. ಇವತ್ತು ಅಧಿವೇಶನದಲ್ಲಿ ಇದ್ರ ಬಗ್ಗೆ ಮಾತನಾಡಿ. ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಏನು ವ್ಯವಸ್ಥೆ ಮಾಡಿದ್ದೀರಿ ಶಾಲಾ ಮಕ್ಕಳಿಗೆ? ವಸತಿ ಶಾಲೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಬಹಳ ಅಚ್ಚುಮೆಚ್ಚಿನ ವರ್ಗ, ಅಲ್ಪಸಂಖ್ಯಾತ ಹಾಗೆ ಹಿಂದುಳಿದ ವರ್ಗ. ಅಬ್ದುಲ್ ಕಲಾಂ ವಸತಿ ಶಾಲೆಯ ಮಕ್ಕಳು ಅಂದ್ರೆ ನಿಮಗೆ ಗೊತ್ತು ಯಾವ ವರ್ಗಕ್ಕೆ ಸಂಬಂಧಪಟ್ಟವರು ಆಗಿರ್ತಾರೆ ಅಂತ ಹೇಳಿ. ಯಾವ ವರ್ಗ ಈ ವರ್ಗ ಅಲ್ಲ, ಎಂಥ ಮಕ್ಕಳಾದರೂ ಕೂಡ, ಯಾವುದೇ ಸಮುದಾಯದ ಮಕ್ಕಳಾದರೂ ಕೂಡ ಅವರ ಜೀವದ ಬಗ್ಗೆ ಮೊದಲ ಪ್ರಾಶಸ್ತ್ಯದಲ್ಲಿ ಕಾಳಜಿಯನ್ನು ವಹಿಸಬೇಕಾಗಿರೋದು ಸರ್ಕಾರದ ಕರ್ತವ್ಯ ಇದೆಯಾ? ಆ ಕರ್ತವ್ಯ, ಆ ಜವಾಬ್ದಾರಿಯ ಬಗ್ಗೆ ಕಾಳಜಿ ಈ ದೃಶ್ಯ ವಿವರಿಸುತ್ತದೆ. ಕ್ರೂಸರ್ ಮೇಲೆ ರೀ ಇದ್ರ ಬಗ್ಗೆ ಯಾರಾದರೂ ಮಾತಾಡ್ತಾರಾ? ಇದ್ರ ಬಗ್ಗೆ ಯಾರಾದರೂ ಪ್ರೊಟೆಸ್ಟ್ ಮಾಡ್ತಾರಾ? ಯಾರಿಗೇ ಆಗಲಿ, ಕಾಂಗ್ರೆಸ್ BJP ಸರ್, ನೀವು ಎಲ್ಲರೂ ಹೇಳೋದೇನು? ನಾವು ಬಂದರೆ ಬಡವರ ಪರ, ನಾವು ಬಂದರೆ ಏನು ನಮ್ಮ ನಡಿಗೆ ದಲಿತರ ಕಡೆಗೆ ಒಂದು ಕಡೆ ಆಯಿತಾ, ಅದೊಂದು ಡ್ರಾಮಾ. ಆಮೇಲೆ ಎಲ್ಲರಲ್ಲೂ ಬಡವರು ಇರ್ತಾರೆ, ಆ ಮಕ್ಕಳಲ್ಲೂ ಕೂಡ ನಾವು ಈ ಥರ ಮಾಡಿಸ್ಬಿಟ್ರೆ ಇದನ್ನು ಯಾರು ನೋಡಲ್ವಾ? ಅಲ್ಲೊಬ್ಬ MLA ಓಡಾಡಲ್ವಾ? ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಓಡಾಡಲ್ವಾ? ಆಯಿತು, ಹಾಳಾಗೋಗಲಿ. ಅಲ್ಲೊಬ್ಬ BO DDPI ಓಡಾಡಲ್ವಾ? ಅಲ್ಲಿ ಅಟ್ಲೀಸ್ಟು MLAಗೆ ಒಂದು ಸಭೆ ಕರೀಲಿಕ್ಕಿರ್ತದೆ ಅಲ್ಲಿ. ಆ ಸಂದರ್ಭದಲ್ಲಿ ಆ ಸಭೆಗೆ ಬರುವಂಥ ಎಲ್ಲ ಬೇರೆ ಬೇರೆ ಇಲಾಖೆಯವರು ಇರ್ತಾರೆ ಅಲ್ಲಿ. ಅವರು ಅದನ್ನು ನೋಡಲ್ವಾ? ಅಟ್ಲೀಸ್ಟ್ ಹೇಳಲ್ವ ಸರ್ ಹಿಂಗಿದೆ, ದಯವಿಟ್ಟು ಅದನ್ನು ನೋಡಿ. ಏನು ಹೇಳಬಾರ್ದು ನೀವು? ಹೈರಾರ್ಕಿ ಅದು. ಒಂದು ಯಾಕೆ ಹೇಳಿ ನಾನು? ಮಹಿಳಾ ಮತ್ತು ಮಕ್ಕಳ ಇಲಾಖೆದು ನಾನು ಯಾಕೆ ಹೇಳಿ? ಅಥವಾ ಶಿಕ್ಷಣ ಇಲಾಖೆದು ನಾನು ಯಾಕೆ ಹೇಳಿ? ಆರೋಗ್ಯ ಇಲಾಖೆದು ನಾನು ಯಾಕೆ ಹೇಳಿ? ಈ ಕ್ಷಣ ಇದನ್ನು 4:15 ಬಿಗ್ ಇಂಪ್ಯಾಕ್ಟ್ನಲ್ಲೂ ಕೂಡ ನಾನು ಮತ್ತೆ ತಗೋತೀನಿ. ಈಗಲೂ ಹೇಳ್ತಾ ಇದ್ದೀನಿ, ಇದು ಎಲ್ಲಿದ್ದು ಬರುತ್ತೆ? ರಿಪೋರ್ಟ್ ಇದ್ದಾರಾ? ಯಾದಗಿರಿಗೆ ಸಂಬಂಧಪಟ್ಟ ಹಾಗೆ ಯಾರು ರಿಪೋರ್ಟರ್? ನಾಗರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಇದು ಹೀಗೇನಾ ಯಾದಗಿರಿಯಲ್ಲಿ? ಬೇರೆ ವ್ಯವಸ್ಥೆನೇ ಇಲ್ವಾ ಇಲ್ಲಿಗೆ? ಅಷ್ಟು ಕೊಟ್ವಿ, ಇಷ್ಟು ಕೊಟ್ವಿ, ಫ್ರೀ ಕೊಟ್ವಿ, ಮತ್ತೊಂದು ಕೊಟ್ವಿ ಅಂತ ಹೇಳ್ತಾ ಇರ್ತಾರೆ. ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಇವರ ಯೋಗ್ಯತೆಗೆ. ಅಲ್ಲೊಬ್ಬ MLA ಅಂತ ಇರ್ತಾರಲ್ವಾ, ಅಲ್ಲೊಬ್ಬ MP ಅಂತ ಇರ್ತಾರಲ್ವಾ, ಅಲ್ಲೊಂದು ಜಿಲ್ಲಾಧಿಕಾರಿ ಅಂತ ಇರ್ತಾರಲ್ವಾ, CEO ಅಂತ ಇರ್ತಾರಲ್ವಾ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಇರ್ತಾರಲ್ವಾ, ಗ್ರಾಮ ಪಂಚಾಯತಲ್ಲಿ PDO ಅಂತ ಇರ್ತಾರಲ್ವಾ. ಶಾಲೆಗೆ ಸಂಬಂಧಪಟ್ಟಾಗೆ PDOಗೆ ಭಾಳ ಮುಖ್ಯವಾದ ಜವಾಬ್ದಾರಿ ಬರುತ್ತಲ್ವಾ? ಯಾಕೆ ಹಿಂಗಾಗ್ತಾ ಇದೆ? ಯಾಕೆ ಇದನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಏನು ಮಾಡ್ಬೋದು ದಯವಿಟ್ಟು ಹೇಳಿ ನಾಗರಾಜ್.
ಜಯಪ್ರಕಾಶ್ ಶೆಟ್ಟಿ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಏನು ಬಾಲ್ಚಾಡ್ ಗ್ರಾಮದಲ್ಲಿರುವಂತಹ ಅಬ್ದುಲ್ ಕಲಾಂ ವಸತಿ ಶಾಲೆಯ ವಿದ್ಯಾರ್ಥಿಗಳನ್ನ ಏನು ಬಾಲ್ಚಾಡ್ ಗ್ರಾಮದಿಂದ ಏನು ಒಂದು ಶಾಪುರ್ ಪಟ್ಟಣಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿನ ಪ್ರಾಂಶುಪಾಲರು ಸಹ ಒಂದು ಮಹಾ ಎಡವಟ್ಟನ್ನು ನಡೆಸಿಕೊಂಡಿರುವಂತದ್ದು. ಯಾಕಂತಂದ್ರೆ ಮಕ್ಕಳನ್ನ ಕುರಿ ಮಂದಿಯಲ್ಲಿ ಹೇರ್ಕೊಂಡು ಹೋಗುವಂತೆ ಕ್ರೂಸರ್ ವಾಹನದ ಟಾಪ್ ಮೇಲೆ 10 ಮಕ್ಕಳನ್ನ ಕೂಡಿಸಿಕೊಂಡು ಎಡ್ಡಾದಿಡ್ಡಿಯಾಗಿ ವಾಹನವನ್ನ ಓಡಿಸಿಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಸಹ ಅಲ್ಲಿನ ಸ್ಥಳೀಯರ ಮೊಬೈಲ್ ನಲ್ಲಿ ಸೆರೆಯಾಗಿರುವಂತದ್ದು. ಈ ದೃಶ್ಯ ಸದ್ಯವಾಗ ರಿಪಬ್ಲಿಕ್ ಕನ್ನಡಕ್ಕೂ ಸಹ ಲಭ್ಯವಾಗಿರುವಂತದ್ದು. ಈ ಸದ್ಯ ಏನು ಶಿಕ್ಷಣ ಇಲಾಖೆಯ ಮಹಾ ಎಡವಟ್ಟಿನಿಂದ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಹೈರಾಣಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಮಕ್ಕಳನ್ನ ಯಾವುದೇ ಒಂದು ಮುಂಜಾಗ್ರತಾ ಕ್ರಮವಿಲ್ಲದೆ ಏನು ಕ್ರೂಸರ್ ನ ಟಾಪ್ ವಾಹನದ ಮೇಲೆ ಕೂರಿಸಿಕೊಂಡು ಹೋಗ್ತಿರೋದ್ರಿಂದ ಮಕ್ಕಳ ಮಕ್ಕಳು ಸಹ ಒಂದ್ ರೀತಿ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಹ ಈ ಒಂದು ಸಂಚಾರ ನಡೆಸುವಂತ ಸ್ಥಿತಿ ಸಹ ನಿರ್ಮಾಣವಾಗಿರುವಂತದ್ದು. ಯಾಕಂತಂದ್ರೆ ಮಕ್ಕಳನ್ನ ಒಂದು ಎಕ್ಸಾಮ್ ಕೇಂದ್ರಕ್ಕೆ ಕರೆದುಕೊಂಡು ಹೋಗ್ಬೇಕಾದ್ರೆ ಆ ಮಕ್ಕಳಿಗೆ ಯಾವುದೇ ಒಂದು ಒಂದ್ ನಿಮಿಷ ನಾಗರಾಜ್, ಗುರುಮಿಟ್ಕಲ್ ಕ್ಷೇತ್ರ ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರ. ಸತತವಾಗಿ 9 ಬಾರಿ ಗೆದ್ದು ಬಂದಿದ್ದಾರೆ ಅಲ್ಲಿ ಅವರು MLA ಆಗಿ. ಅಲ್ಲೊಂದು ESI ಆಸ್ಪತ್ರೆ ಕಟ್ಟಿಸಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಇಲ್ಲಿಗೆ ಒಂದು ಮೂಲಭೂತ ವ್ಯವಸ್ಥೆಯನ್ನು ಇಲ್ಲಿ ತನಕ ಕೊಡೋಕ್ಕಾಗಿಲ್ಲ, ನಂಬರ್ 1. ಆಮೇಲೆ ಕುಂದಕೂರ್ ಶರಣಗೌಡ ಕುಂದಕೂರ್ ಪಾಪ ಪೂರ್ತಿ ರಾಜ್ಯಸಭಾ ಚುನಾವಣೆಯಲ್ಲಿದ್ರು. ತಮ್ಮ ತಂದೆಯ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಕುಮಾರಣ್ಣ ಬಂದಿಲ್ಲ ಅಂತ ಹೇಳಿ ಕೋಪಿಸ್ಕೊಂಡ್ರು, ನಾನು ಪಾರ್ಟಿ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು, ವೋಟ್ ಹಾಕಿದ್ರು. ಓಕೆ, ಇದೆಲ್ಲ ಕಾಣಲ್ವಾ? ಈ ಮಕ್ಕಳಿಗೆ ಅವರ ತಂದೆ ಇಲ್ವಾ? ಈ ಮಕ್ಕಳಿಗೆ ತಂದೆ ಬೇಡವಾ? ಈ ಮಕ್ಕಳಿಗೆ ಆತಂಕ ಇಲ್ವಾ? ಈ ಮಕ್ಕಳ ತಂದೆಗೆ ಆತಂಕ ಇಲ್ವಾ? ಶರಣಗೌಡ ಕುಂದಕೂರ್ ಅವ್ರಿಗೆ ಅವ್ರ ತಂದೆ, ಓಕೆ, ವಿತ್ ರೆಸ್ಪೆಕ್ಟ್ ನಿಮಗಿರತ್ತೆ, ಬಂದಿಲ್ಲ ಕುಮಾರಣ್ಣ ಬಂದಿಲ್ಲ, ಬೇಸರ ಆಗತ್ತೆ. ಈ ಮಕ್ಕಳ ತಂದೆ ತಾಯಿಗಳಿಗೆ ಬೇಸರ ಆಗಲ್ವಾ? ನನ್ನ ಮಕ್ಕಳು ವಾಪಸ್ ಬರ್ತಾರಾ ಇಲ್ವಾ ಅಂತೇಳಿ ಅದನ್ನು ಯಾರ ಹತ್ರ ಪ್ರಶ್ನೆ ಮಾಡಬೇಕು? ಶರಣಗೌಡ ಕುಂದಕೂರ್ ಅವರೇ ನೋಡಿ, ರಾಜ್ಯ ನಾಯಕರಾಗಿ ಬೆಳೆಯುವಂಥ ಎಲ್ಲ ಅವಕಾಶಗಳಿದೆ. ಇಂಥದನ್ನೆಲ್ಲ ಅಡ್ರೆಸ್ ಮಾಡಿ ದಯವಿಟ್ಟು, ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ದಯವಿಟ್ಟು. ಅದಿಲ್ಲದಿದ್ದರೆ ನೀವು ಯಾವುದೇ ರೀತಿಯಲ್ಲಿ ಒಂದು 4 ದಿವಸ ಇರ್ತೀರಷ್ಟೇ, ಎಂಥದೇ ನಾಯಕ ಆಗಿದ್ರು ಕೂಡ. ಜನಮಾನಸಲ್ಲಿದ್ದಂಥ ಎಲ್ಲ ನಾಯಕರುಗಳು ಕೂಡ ನೋಡಿ, ಎಲ್ಲ ಬಂಗಾರಪ್ಪನಂಥ ನಾಯಕರು, ಯಡಿಯೂರಪ್ಪ, ದೇವೇಗೌಡರು, ಇವರೆಲ್ಲ ಯಾಕೆ ಈಗಲೂ ಕೂಡ ಪ್ರಸ್ತುತ ಅಂತಂದರೆ ಜನಗಳಿಗಾಗಿ ಕೆಲಸ ಮಾಡಿದಂಥವ್ರು ಅವರು. ಅವರ ಬಗ್ಗೆ 1000 ಆರೋಪಗಳು ಪ್ರತ್ಯಾರೋಪಗಳಿರ್ಬೋದು. ಜನ ಹುಚ್ಚೆದ್ದು ಕುಣಿತಾರೆ ಅವನು ಕಂಡ ತಕ್ಷಣ. ಈ ಥರ ಹೆಂಗ್ರಿ ಮನಸ್ಸು ಬರುತ್ತೆ ಶರಣಗೌಡ್ರೆ? 60 ಕಿಲೋಮೀಟರ್ ಹಿಂಗೆ ಕರ್ಕೊಂಡು ಹೋಗಿದ್ದಾರೆ ಮಕ್ಕಳನ್ನ. ನಾನು ಮಾಹಿತಿ 60 ಕಿಲೋಮೀಟರ್ ಅಂದ್ರೆ ಮಿನಿಮಮ್ 1-1.5 ಗಂಟೆ ಮಿನಿಮಮ್ ಹೇಳ್ತಿರೋದು. ಜಸ್ಟ್ ಆಲೋಚನೆ ಮಾಡ್ರಿ, ನಿಮ್ಮ ಮಕ್ಕಳಾಗಿದ್ರೆ, ಇದನ್ನು ನಿಮ್ಮ ತಮ್ಮ ಆಗಿದ್ರೆ, ನಿಮ್ಮ ಮನೆಯವರಾಗಿದ್ರೆ, ನೀವು ಮನೆಯಿಂದ ಕಳಿಸಿದಂಥ ಮಕ್ಕಳು ಹೆಂಗಿರ್ಬೇಡ, ಹೆಂಗ ಆ ತಾಯಿಯ ಕರುಳು ಹೆಂಗಿರ್ಬೇಡ ಬರೋ ತನಕ. ಬರ್ತಾರಾ ಇಲ್ವೋ? ಹಿಂಗೆ ಬರ್ತಾರೋ ಶೇಪ್ ಚೇಂಜ್ ಆಗಿ ಬರ್ತಾರೋ? ಆಗತ್ತೆ ತಾನೇ? ಸಾರಿ ಟು ಸೇ ದಿಸ್. ಇದರ ಬಗ್ಗೆ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರೆಲ್ಲ ಕೇವಲ ಶ್ರೀಮಂತರ ಮಕ್ಕಳಿಗೆ ಏನಾದ್ರು ತೊಂದರೆ ಆದಾಗ ಮಾತ್ರ ಬಂದ್ಬಿಡ್ತೀರಾ? ಇದರಲ್ಲಿ ಯಾಕೆ ನೋಡಲ್ಲ ನೀವು? ಮಕ್ಕಳ ಆಯೋಗ ಅಂತಿದೆಯಲ್ಲ, ಅದಕ್ಕೊಬ್ಬ ಪ್ರೆಸಿಡೆಂಟೋ ಮತ್ತೊಬ್ಬ ಮಗದೊಬ್ಬ ಯಾರೋ ಇರ್ತಾರಲ್ಲ, ಕೇವಲ ಲೇಬಲ್ ಹಾಕೊಂಡ್ರೆ ಕೂತ್ಕೊಂಡ್ರೆ ಆಯ್ತಾ? ಬರಬೇಕ್ರಿ ಇದರ ಬಗ್ಗೆ ಬೇಕಿದ್ರೆ ಬನ್ನಿ. ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಫ್ರೀಡಮ್ ಪಾರ್ಕ್ನಲ್ಲಿ ಕಾರ್ಯಕ್ರಮ ಮಾಡಿ, ನಾವು ಬರ್ತೀವಿ, ಕವರೇಜ್ ಮಾಡ್ತೀವಿ. ಯಾದಗಿರಿಯಿಂದ ಮತ್ತೊಮ್ಮೆ ನಾಗರಾಜ್ ಇದ್ದಾರೆ. ನಾಗರಾಜ್, ಇದನ್ನು ಯಾರು ನೋಡ್ಬೇಕು ನಿಜವಾಗಿ? ನನಗೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿನೂ ಸಿಕ್ಕಿಲ್ಲ. 4ವರೆಗೆ ನೀವು ರೆಡಿ ಮಾಡ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನಾನು ಮತ್ತೊಮ್ಮೆ ಅಂದರೆ ಎಲ್ಲ ಜಿಲ್ಲಾಧಿಕಾರಿಯಿಂದ ಹಿಡಿದು CO ಇಂದ ಹಿಡಿದು DDP ಇಂದ ಹಿಡಿದು BO ಇಂದ ಹಿಡಿದು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಹಿಡಿದು PDO ಎವರಿಬಡಿ. ವಸತಿ ಶಾಲೆ ಸಿಬ್ಬಂದಿ, ಅಲ್ಲೊಬ್ರು ಪ್ರಿನ್ಸಿಪಲ್ ಅಂತ ಇರ್ತಾರೆ, ಟೀಚರ್ಸ್ ಇರ್ತಾರೆ, ಅವ್ರ ಗಮನಕ್ಕಾದ್ರೂ ಬಂದಿದೆಯಾ ಇಲ್ವಾ ಇದು ಅಂತ? ಯಾರ ಡಿಸಿಷನ್ ಈ ತರ ವೆಹಿಕಲ್ ಅಲ್ಲಿ ಕಳ್ಸಕ್ಕೆ ನಾಗರಾಜ್? ಸ್ಮಿತಾ, ಏನು ಈ ಬಾಲ್ಚಾರ್ ಗ್ರಾಮದಲ್ಲಿರುವಂತಹ ಅಬ್ದುಲ್ ಕಲಾಂ ವಸತಿ ಶಾಲೆ ಏನಂತಂದ್ರೆ ಒಂದು ರೀತಿ ಸಂಪೂರ್ಣವಾಗಿ ಇದು ಅವ್ಯವಸ್ಥೆಯ ಆಗರವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ 2 ತಿಂಗಳ ಹಿಂದಷ್ಟೇ ಏನು ಇದೇ ಒಂದು ಶಾಲೆಯಲ್ಲಿ 450 ವಿದ್ಯಾರ್ಥಿಗಳ ಪೈಕಿ 350 ವಿದ್ಯಾರ್ಥಿಗಳಿಗೆ ಒಂದು ರೀತಿ ವಿಚಿತ್ರ ಚರ್ಮ ರೋಗ ಸಹ ಕಾಣಿಸಿಕೊಂಡಿತ್ತು. ಈ ಒಂದು ರೋಗ ಏನು ರಾಜ್ಯ ಮಕ್ಕಳ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಈ ಒಂದು ಹಾಸ್ಟೆಲ್ಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಮಕ್ಕಳಿಗೆ ವಿಚಿತ್ರ ಚರ್ಮ ರೋಗದ ಕಾಯಿಲೆ ಅಂಟಿಕೊಂಡಿರೋದು ಪತ್ತೆಯಾಗಿತ್ತು. ಆ ವೇಳೆ ಸಹ ಶಾಸಕ ಶರಣಗೌಡ ಕುಂದಕೂರ್ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿರುವಂತಹ ವಾರ್ಡನ್ ಆಗಿರ್ಬೋದು ಮತ್ತು ಅಲ್ಲಿರುವಂತಹ ವೈದ್ಯಕೀಯ ಸಿಬ್ಬಂದಿಗಳನ್ನ ಅಮಾನತು ಸಹ ಮಾಡಿದ್ರು. ಆದ್ರೂ ಸಹ ಆ ಒಂದು ಹಾಸ್ಟೆಲ್ನ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡಿಲ್ಲ. ಪದೇ ಅದೇ ಒಂದು ಹಾಸ್ಟೆಲ್ ನಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇರೋದ್ರಿಂದ ಅಲ್ಲಿನ ವಿದ್ಯಾರ್ಥಿಗಳು ಸಹ ಒಂದು ರೀತಿ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಆ ವಿದ್ಯಾರ್ಥಿಗಳ ಪಾಲಿಗೆ ಅಲ್ಲಿನ ಶಿಕ್ಷಕರಾಗಿರ್ಬೋದು ಮತ್ತು ಸ್ಥಳೀಯ ಆಡಳಿತ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿ ನೆರವಾಗಬೇಕಾಗಿತ್ತು. ಆದ್ರೆ ಈ ಒಂದು ಅವ್ಯವಸ್ಥೆ ಆಗಲೇ ಸಹ ವಿದ್ಯಾರ್ಥಿಗಳ ಪಾಲಿಗೆ ಒಂದು ರೀತಿಯ ಕಂಟಕ ಸಹ ಆಗ್ತಾ ಇದೆ ಅಂತ ಹೇಳ್ಬೋದು. ಸ್ಮಿತಾ, ಓಕೆ, ಧನ್ಯವಾದ ನಾಗರಾಜ್. ಇದನ್ನು ನಮ್ಮ ಬೇರೆ ಬುಲೆಟಿನಲ್ಲಿ ಕೂಡ ಹೋಗುತ್ತೆ. ಇವತ್ತು ಸಂಜೆಯ ಒಳಗಾಗಿ ಸಂಬಂಧಪಟ್ಟವರು
ಯಾರೆಲ್ಲ ಇದ್ದಾರೋ ಅವ್ರದ್ದು ಫೋಟೋ ಸಮೇತ ನಾನು ಕಳಿಸಿ. ಈ NEP SCP ದೊಡ್ಡ ದೊಡ್ಡ ಮಾತುಗಳನ್ನಾಡಿ ಬದಲಾವಣೆ ಆಗ್ಬೇಕಾಗಿರೋದು ಮೂಲಭೂತ ಸೌಕರ್ಯ. ಎಷ್ಟೋ ಶಾಲೆಗಳಲ್ಲಿ ನಾಚಿಕೆ ಆಗತ್ತೆ ಹೇಳ್ಕೊಳ್ಳಿಕ್ಕೆ, ಇವತ್ತು ಕೂಡ ಶೌಚಾಲಯ ಕ್ಲೀನ್ ಮಾಡಿಸ್ತಾರೆ ಮಕ್ಕಳ ಕೈಲಿ. ಅಲ್ಲೊಂದು ಬೇಸಿಕ್ ಡಿ ದರ್ಜೆಯ ನೌಕರರನ್ನ ಇಡೋ ವ್ಯವಸ್ಥೆ ಕೂಡ ಅಲ್ಲಾಗಿಲ್ಲ. ಹೈರ್ ಮಾಡ್ಕೊಳಕ್, ಅವ್ರಿಗೆ ಅಪಾಯಿಂಟ್ ಮಾಡ್ಕೊಳಕ್ಕಾಗಿಲ್ಲ. ಇಂಥದ್ದನ್ನು ಸರಿಪಡಿಸೋದು ಬಿಟ್ಟು NEP ತೆಗೆದು SCP ತರ್ತೀವಿ, SCP ತೆಗೆದು ಮತ್ತೊಂದು ತರ್ತೀವಿ, ಟೆಕ್ಸ್ಟ್ ಬುಕ್ ಕೇಸರೀಕರಣ ಮಾಡ್ತೀವಿ, ಹಸಿರು ಮಾಡ್ತೀವಿ, ಬಿಳಿ ಮಾಡ್ತೀವಿ. ಏನು ಹೇಳೋದು ಇವ್ರ ಯೋಗ್ಯತೆಗಳಿಗೆ? ಆ ಮಕ್ಕಳಿಗೆ ಏನು ಬೇಕಪ್ಪ ಅವರು ಡಿಸೈಡ್ ಮಾಡ್ಕೋತಾರಪ್ಪ. ಬೇಸಿಕ್ ಅವ್ರಿಗೆ ಏನು ಬೇಕು ಅದನ್ನು ಕೊಡಿ, ಅವ್ರು ಮಾಡ್ಕೋತಾರೆ. ಆಮೇಲೆ ಸುಮ್ಮನೆ ನಿಮ್ಗೆ ಅನಿಸುತ್ತೆ ಪ್ರೈವೇಟ್ ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಹೆಂಗೆ ಹೋಗಿರ್ತಾರೆ, ನಮ್ಮ ಮಕ್ಕಳು ಇದೇ ಥರ ಹೋಗಿರ್ತಾರೆ. ನಾಳೆ ನೀವು ನಕ್ಸಲೈಟ್ಗಳು ಮತ್ತೊಂದು ಹೇಳೋದು ನೀವು ದೇಶ ವಿರೋಧಿಂದ, ಇಂಥ ಮಕ್ಕಳೇ ಆಗೋದು. ಸಾರಿ, ಅವ್ರಿಗೆ ಅನಿಸುತ್ತೆ ನಾನೇನಪ್ಪ ತಪ್ಪು ಮಾಡಿದ್ದೀನಿ, ನನಗೆ ಯಾಕೆ ಹಿಂಗೆ ಇಂಥ ಶಿಕ್ಷೆ, ಅವನು ಆರಾಮಾಗಿದ್ದಾನಲ್ಲ, ಅವನನ್ನು ಒತ್ತು ಏನು ತಲೆ ಮೇಲೆ ಒತ್ತು ಮೆರೀತಾರೆ. ಈ ಮಕ್ಕಳಲ್ವ ಆಗೋದು? ಅಸಮಾನತೆ ಬೀಜ ಬಿತ್ತೋದು ಯಾರು? ಆಡಳಿತಕ್ಕೆ ಅವಕಾಶ ಮಾಡಿಕೊಟ್ಟದಂತೂ ಎಷ್ಟೆಷ್ಟು ಖರ್ಚು ಮಾಡ್ತೀವಿ. ಮೊನ್ನೆ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸ ರಿಪೇರಿಗೆ 9 ಕೋಟಿ. ಹಿಲ್ಟನ್ ಹೋಟೆಲ್ 150 ರೂಮ್, ಕೋಟಿ ಲೆಕ್ಕದಲ್ಲಿ ಖರ್ಚು. ಅದ್ರಲ್ಲಿ ಒಂದು 0.02% ಖರ್ಚು ಮಾಡಿದ್ರೆ ಈ ಮಕ್ಕಳ ಸಮಸ್ಯೆ ಸಾಲ್ವ್ ಆಗಿ ಹೋಗುತ್ತೆ. ಒಂದು ಗಾಡಿ ಪರ್ಸನಲ್ ದುಡ್ಡು ಹಾಕಿ, ಪರ್ಸನಲ್ ದುಡ್ಡು. ಒಬ್ಬೊಬ್ರು ಮಿನಿಸ್ಟರ್ಗಳು ಕೂಡ, ಒಬ್ಬೊಬ್ರು ಶಾಸಕರು ಕೂಡ ಕೋಟ್ಯಾಧಿಪತಿಗಳು ನಮ್ಮ ರಾಜ್ಯದಲ್ಲಿ. ಹೆಮ್ಮೆ ವಿಚಾರ. ಅತ್ಯಂತ ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಅನೇಕರಿದ್ದಾರೆ. ಅದನ್ನ ಇವರೇ ಹೇಳಿದ್ರಲ್ಲ, ನಿನ್ನೆ ಯಾರು ಚಿಕ್ಕಬಳ್ಳಾಪುರ ಶಾಸಕ ಹೇಳಿದ್ರಲ್ಲ, ಕಾಂಗ್ರೆಸ್ ಅಲ್ಲೂ ಇದ್ದಾರೆ, ಬಿಜೆಪಿ ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು, ಇವ್ರು ಕೊಡುವಂತ ಸವಲತ್ತುಗಳನ್ನ ಹೆಂಗೆ ಹೇಳ್ತಾರೆ ಅಂತಂದ್ರೆ, ನಾನು ಕೊಟ್ಟೆ, ಬಿಜೆಪಿ ಆಗಲಿ ನಾನು ಕೊಟ್ಟೆ. ನೀವೇ ಕೊಡೋದು ನಿಮ್ಮ ಘೋಷಿತ ಆಸ್ತಿಯಲ್ಲಿ ಒಂದು 5% ಕೊಡಿ ನೋಡೋಣ. ನಿಮ್ಮ ಘೋಷಿತ ಆಸ್ತಿಯಲ್ಲಿ 5% ಕೊಟ್ಟರೆ ಒಂದು ಇಲಾಖೆಯ ಕಂಪ್ಲೀಟ್ ಜವಾಬ್ದಾರಿಯನ್ನು ನಿಭಾಯಿಸ್ಬೋದು. ಇವತ್ತು ಸಂಜೆ ಒಳಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥೆಯನ್ನು ಮಾಡದೇ ಇದ್ದರೆ ಸಂಬಂಧಪಟ್ಟ ಅಧಿಕಾರಿಗಳು ರಾಜೀನಾಮೆ ಕೊಟ್ಟು ಹೊರಗೋಗಬೇಕು. ನಿಮ್ಮ ಅಗತ್ಯ ನಮಗಿಲ್ಲ. ನಿಮಗೆ ಸಂಬಳ ಕೊಟ್ಕೊಂಡು ನಿಮ್ಮ ಬಿಳಿ ಆನೆಯನ್ನು ಸಾಕೋದಕ್ಕೆ ನಮಗೆ ಬೇಕಾಗಿಲ್ಲ. ಇವತ್ತು ಸಂಜೆ ಒಳಗಾಗಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾದಗಿರಿಯಲ್ಲಿ ಇವತ್ತು ಸಂಜೆ ಒಳಗಾಗಿ ಈ ಮಕ್ಕಳೇನು 61 ಗಂಟೆಗಳ ತನಕ ಕ್ರೂಸರ್ ಮೇಲೆ ಕೂತ್ಕೊಂಡು ಹೋಗ್ತವೆ. ಇದು ಕಾನೂನು ಬಾಹಿರ. ಆಮೇಲೆ ಅವಕಾಶನೇ ಇಲ್ಲ ಇದಕ್ಕೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಇನ್ಶೂರೆನ್ಸ್ ಕೂಡ ಸಿಗೋದಿಲ್ಲ ಇದಕ್ಕೆ. ಇದು ಎಚ್ಚರಿಕೆ ಅಂತ ಅಂದ್ಕೊಳ್ಳಿ, ಎಚ್ಚರಿಕೆ ಅಂದ್ಕೊಳ್ಳಿ. 4:15ಗೆ ಬಿಗ್ ಇಂಪ್ಯಾಕ್ಟ್ನಲ್ಲಿ ಬರ್ತೀನಿ. ಅದಕ್ಕಿಂತ ಮೊದಲು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಅಂತಂದರೆ ಆ ಅಧಿಕಾರಿ ಯಾವನೇ ಆಗಿರಲಿ, ಅವನು ಆ ಜಾಬಲ್ಲಿ ಇರೋದಿಲ್ಲ. ಓಕೆ, ಮುಂದಿನ ನಿನ್ನೆ